ಗುರುಭ್ಯೋ ನಮಃ ಗಣಗಣಪತಿಯೇ ನಮಃ. ನಿಗೂಢ ಭವಿಷ್ಯ ಫಲ ಚಾನಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಜೂನ್ ತಿಂಗಳ ತುಲಾ ರಾಶಿಯವರ ಭವಿಷ್ಯ ಹೇಗಿದೆ, ಯಾವ ರೀತಿ ಇದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆರ್ಥಿಕವಾಗಿ ಜೂನ್ ತಿಂಗಳು ಅತ್ಯಂತ ಶುಭದಾಯಕವಾಗಿರುತ್ತದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಒಳ್ಳೆಯ ಸಮಯ. ಅನಿರೀಕ್ಷಿತ ಮೂಲದಿಂದ ಧನ ಲಾಭವಾಗುತ್ತದೆ. ಇನ್ನು ಉದ್ಯೋಗ ರಂಗದಲ್ಲಿ ನಿಮ್ಮ ಕ್ರಿಯೇಟಿವಿಟಿಗೆ ಭಾರಿ ಮನ್ನಣೆ ಸಿಗುತ್ತದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳು ಮತ್ತು ಹಾಗೂ ಮೇಲಧಿಕಾರಿಗಳಿಂದ ಸಂಪೂರ್ಣವಾಗಿ ಬೆಂಬಲ ಸಿಗುತ್ತದೆ. ಕಲೆ, ಫ್ಯಾಷನ್ ಮತ್ತು ಮಾಧ್ಯಮ ರಂಗದಲ್ಲಿದ್ದರೆ ಇದು ಸುವರ್ಣ ಸಮಯ. ಇನ್ನು ವ್ಯಾಪಾರದಲ್ಲಿ ಲಾಭದಾಯಕ ಕ್ರಾಫ್ಟ್ ಮೇಲೆ ಇರುತ್ತದೆ. ಹೊಸ ಗ್ರಾಹಕರು ಹಾಗೂ ದೊಡ್ಡ ಒಪ್ಪಂದಗಳು ನಿಮ್ಮ ಕೈ ಸೇರುತ್ತದೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ಇನ್ನು ಕೌಟುಂಬಿಕ ಜೀವನದಲ್ಲಿ ಶಾಂತಿ ಮತ್ತು ಆದಾಯಕವಾಗಿರುತ್ತದೆ. ಮನೆಯವರೊಂದಿಗೆ ಸುಂದರ ಪ್ರವಾಸಗಳನ್ನು ಕೈಗೂಡುತ್ತೀರಾ. ಸಮಾಜದಲ್ಲಿ ನಿಮ್ಮ ಕೀರ್ತಿಗಳು ಹೆಚ್ಚಾಗಿರುತ್ತದೆ. ಸಂಬಂಧಿಕರೊಂದಿಗೆ ಹಳೆಯ ಭಿನ್ನಾಭಿಪ್ರಾಯಗಳು ಬಗೆಹರಿದಿದೆ. ಇನ್ನು ಪ್ರೇಮ ಜೀವನದಲ್ಲಿ ಮಧುರತೆ ತುಂಬಿರುತ್ತದೆ. ಸಂಗಾತಿಯೊಟ್ಟಿಗೆ ಗುಣಮಟ್ಟ ಸಮಯಗಳು ಕೂಡಿ ಬರುತ್ತದೆ. ಯಾರೆಲ್ಲ ಮದುವೆ ಆಗಿಲ್ಲ ಅವರಿಗೆ ಮನಸ್ಸಿಗೆ ಒಪ್ಪುವಂತ ಬಹಳ ಸಂಗಾತಿ ಸಿಗುತ್ತಾರೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಯೋಗ ಮಾಡುವುದರಿಂದ, ವಾಕಿಂಗ್ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಸಮತೋಲನ ಕಾಯ್ದುಕೊಂಡಿರಬಹುದು. ಶುಭ ಫಲಗಳನ್ನು ವೃದ್ಧಿಸಿಕೊಡಲು ನಾನು ಹೇಳುವಂತ ಕೆಲಸ ಮಾಡಿ. ಶುಕ್ರನ ಕೃಪೆಗಾಗಿ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಬಿಳಿ ಬಣ್ಣದ ಹೂವನ್ನು ಅರ್ಪಿಸಿ. ಅಗತ್ಯ ಇರುವವರಿಗೆ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ದಾನ ಮಾಡಿ. ಒಟ್ಟಾರೆ ಹೇಳುವುದಾದ್ರೆ ಈ ತುಲಾ ರಾಶಿಯವರಿಗೆ ಜೂನ್ ತಿಂಗಳು ನೆಮ್ಮದಿ ಮತ್ತು ಐಶ್ವರ್ಯವನ್ನ ಅತ್ಯಂತ ಸಕಾರಾತ್ಮಕ ತಿಂಗಳಾಗಿದೆ. ಇದಾಗಿತ್ತು ತುಲಾ ರಾಶಿಯವರ ಮಾಸ ಭವಿಷ್ಯವನ್ನ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಜೀವನದಲ್ಲಿ ಎಂಥದೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ, ಬಗೆಹರಿಯಲಾದಂಥ ಸಮಸ್ಯೆಗಳು ಏನಿದ್ರೂ ಕೂಡ ಡಿಸ್ಪ್ಲೇಲಿ ಕಾಣ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.